విజయనగరం జిల్లా హూవిన అడగలి తాలూకా కొంబల్లి గ్రామంలో చౌకీ మఠం నందు ఘనంగా శ్రీ సద్గురు గాడీతాత కార్తీక మహోత్సవము ఘనంగా నిర్వహించారు. శ్రీ సద్గురు గాడీతాత ఆశ్రమంలో 12 సంవత్సరం నుండి కార్తీక మహోత్సవాన్ని నిర్వహిస్తున్నారు. ఈ సంవత్సరం కూడా అధిక సంఖ్యలో భక్తులు పాల్గొని ఘనంగా కార్తీక మహోత్సవాన్ని నిర్వహించారు. ఆదివారం సాయంత్రం శ్రీ సద్గురు గాడీతాత ఆశ్రమంలో స్వామివారు తమ చేతుల మీదుగా కార్తీక మహోత్సవాన్ని ప్రారంభించిన వెంటనే భక్తులు కార్తీక దీపాలను వెలిగించారు. ముఖ్య అతిథులుగా విచ్చేసిన గురువులు జ్యోతి ప్రజ్వల అనంతరము తమ సందేశాన్ని భక్తులకు తెలియజేశారు. భక్తులు భక్తి శ్రద్ధలతో కార్తీక మహోత్సవంలో పాల్గొన్నారు. అనంతరము అన్నదాన కార్యక్రమంలో పాల్గొన్నారు. ఈ సంవత్సరము ప్రత్యేకముగా స్వామివారికి భక్తులు తులాభార కార్యక్రమాన్ని ఘనంగా నిర్వహించారు. ಕೇಳ್ತಾರೆ ದೇವಸ್ಥಾನ ಹತ್ರ ನೋಡಪ್ಪ ನಾನು ನಮ್ಮ ಅಪ್ಪನ ಮನೆಗೆ ಒಂದೇನೋ ಒಂದು ಎಕ್ಸಾಮ್ ನಡೆಯುತ್ತೆ ಅಲ್ಲಿ ಹೊಂಟೇನೆ ಹಚ್ಚಿದಂತ ಭಕ್ತಾದಿಗಳು ಅಲ್ಲಿ ಇಲ್ಲಿ ಹಾಗೆ ಗಾಡಿ ತಾತನ ದೇವಸ್ಥಾನ सहनो भुनक्तु सर्ववहै तेजस्विनावधीतमस्तु महाविद्विषावहै ओम शान्ति शान्ति शान्तिः. ಪ್ರೀತಿ, ನಿಮ್ಮೆಲ್ಲರ ಭಕ್ತಿ, ನಿಮ್ಮೆಲ್ಲರ ವಿಶ್ವಾಸ ಇರೋವರೆಗೂ ಈ ಮಠದೊಳಗೆ ನಿರಂತರವಾಗಿ ನಾವು ಸಹ ಸೇವೆ ಸಲ್ಲಿಸ್ತೀವಿ. ಆದಷ್ಟು ಎಲ್ಲ ಪರಮ ಪೂಜ್ಯರು ಸಹ ನಮ್ಮನ್ನು ತಮ್ಮ ಉಡಿ ಒಳಗೆ ಒಂದು ಕುಡಿಯಾಗಿ ನಮ್ಮನ್ನು ಕಾಣ್ತಿದ್ದಾರೆ. ಅದಕ್ಕಿಂತ ದೊಡ್ಡ ಭಾಗ್ಯ ನಮಗೆ ಯಾವ್ದು ಆಸೆ ಇಲ್ಲ, ಅವೆಲ್ಲ ಅರ್ಜುನ ಆಶೋಧನೆ ನಡೆಯಕತ್ತಾವ. ಈ ಸಲ ತುಲಾಭಾರದ ಆಸೆನೂ ಇರಲಿಲ್ಲ. ಅವರೆಲ್ಲರೂ ಸೇರ್ಕೊಂಡು ಊದುಗಟ್ಟಿ ಗ್ರಾಮಸ್ಥರು ಸೇರ್ಕೊಂಡು ಅದು ತುಲಾಭಾರದ ಕಾರ್ಯಕ್ರಮವನ್ನು ಮಾಡೋಣ ಅರ್ಜರ ಅಂತ ಹೇಳಿದ್ರು. ನಿಜಕ್ಕೂ ನಾನು ಇವತ್ತಿನ ದಿನಮಾನದೊಳಗ ಎಲ್ಲಾ ರೀತಿ ಒಳಗೂ ಎಲ್ಲಾ ತರದ ದಾರಿಗಳನ್ನು ತುಳಿದ್ರು, ಮುಳ್ಳುಗಳನ್ನು ತುಳಿದು ಕಲ್ಲುಗಳನ್ನು ತುಳಿದು ಎಲ್ಲಾ ತುಳಿದ್ರು ಮತ್ತು ಆ ಹೂಗಳು ಅಂತನ ನಾವು ವಿಚಾರ ಮಾಡಿ ಮತ್ತು ನಾನು ನಡೆಯಕ್ ಹತ್ತೀನಿ ಅಂತಂದ್ರೆ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ವಿಶ್ವಾಸ, ನಿಮ್ಮೆಲ್ಲರ ನಂಬಿಕೆ ನೋಡ್ರಿ. ಯಾಕಂದ್ರೆ ಈ ದೇಹನ ಒಂದು ದೇಗುಲ ಅಂತ ನಾವು ಅಂತೀವಿ. ಇವತ್ತು ಒಂದು ಯಾವ್ದಾರ ದೇವಸ್ಥಾನ ನಾವು ಓಪನಿಂಗ್ ಮಾಡ್ತೀವಿ ಅಂತಂದ್ರೆ ಆ ದೇವಸ್ಥಾನದ ಬಾಗಿಲದೊಳಗ ಗೋಣಿ ಚೀಲ ತೋರಿಸಿ ಹಾಕಿರ್ತಾರೆ. ಉದ್ದೇಶ ಗೋಣಿ ಚೀಲನ ಯಾಕೆ ತೋರಿಸಿ ಹಾಕಿರ್ತಾರ ಅಂತಂದ್ರ ಎಲ್ಲಿ ಬೇಕಲ್ಲಿ ಅಡ್ಡಾಡಿ ಬಂದಿರ್ತಾರ, ನೀವು ಆ ಪಾದಗಳು ಎಲ್ಲಿ ಬೇಕಲ್ಲಿ ಕಾಲುಗಳನ್ನೆಲ್ಲ ಅಡ್ಡಾಡ್ಕೊಂಡು ಬಂದಿರ್ತಾನ, ಪಾದಗಳು ಮಡಿ ಆಗ್ಲಿ ಅಂತ ಹೇಳಿ ಆ ಗೋಣಿ ಚೀಲಕ್ಕೆ ಕಾಲು ಒರೆಸ್ಕೊಂಡು ಬರ್ಲಿ ಅನ್ನೋ ಉದ್ದೇಶದಿಂದ ಗುಡಿ ಮುಂದೆ ಗೋಣಿ ಚೀಲ ತೋರಿಸಿ ಹಾಕಿದ್ ನಾವು ನೋಡಿ. ಮತ್ತೆ ಈ ನಾಲ್ಗಿ ಅನ್ನೋ ಗೋಣಿ ಚೀಲನು ಭಗವಂತನ ತೋರಿಸಿ ಹಾಕ್ಯಾನ ನಮ್ಮ ಬಾಯಿ ಒಳಗೆ.
ಗುಡಿ ಮುಂದ ಗೋಣಿ ಚೀಲ ತೋಷ್ ಹಾಕಿದ ಉದ್ದೇಶ ಪಾದಗಳು ಮಡಿಯಾಗ್ಲಿ ಅಂತ ಹೇಳಿ, ಮತ್ತು ಈ ಬಾಯಿ ಒಳಗ ನಾಲ್ಗಿನ ತೋಷ್ ಹಾಕಿದ ಉದ್ದೇಶ ಭಗವಂತ ಪದಗಳು ಮಡಿಯಾಗಿ ಬರ್ಲಿ ಅಂತ ಹೇಳಿ. ಅಲ್ಲಿ ಪಾದ ಮಡಿಯಾಗಿ ಬರ್ಲಿ ಅನ್ನೋ ಉದ್ದೇಶಕ್ಕೆ ಗೋಣಿ ಚೀಲ ನಾವು ತೋಷ್ ಹಾಕಿದ್ರೆ ಪದಗಳು ಮಡಿಯಾಗಿ ಬರ್ಲಿ ಅನ್ನೋ ಉದ್ದೇಶಕ್ಕೆ ಭಗವಂತ ಹಾಕ್ಯಾನ. ಮತ್ತ ಅಲ್ಲಿ ಪಾದನ ಒರೆಸ್ಕೊಂಡು ಮುಂದೆ ಹೋದ್ರೆ ಆ ಗುಡಿ ಒಳಗ ಗಂಟೆ ಇರ್ತೈತಿ, ಗಂಟೆ ಬಾರಿಸ್ತೀವಿ. ಮತ್ತ ಇಲ್ಲಿ ಕಿರುನಾಲಿಗೆ ಅನ್ನೋ ಗಂಟೆನೂ ಸಹ ಭಗವಂತ ಇಟ್ಟಾನ. ಅಲ್ಲಿ ಅದು ಗಂಟೆ ಬಾರಿಸಿದ್ರೆ ನಾವು ಅನ್ಕೊಂಡಾಗ ಅದು ಓಂ ನಮಃ ಶಿವಾಯ ಅಂತಾನು ನುಡಿತೈತಿ. ಮತ್ತಿದು ಓಂ ನಮಃ ಶಿವಾಯ ಅಂತ ನುಡಿಯೋದು ಬಿಟ್ಟು ಬೇರೆ ಬೇರೆ ನುಡಿತೈತಿ. ಮತ್ತಲ್ಲಿ ಗಂಟೆ ಬಾರಿಸಿ ಒಳಗೆ ಹೋಗಕ್ಕೆ ಗದ್ದಿಗೆ ಒಂದು ಗರ್ಭಗುಡಿಗೆ ಹೋಗ್ಬೇಕಂದ್ರೆ ಅಲ್ಲಿ ಗರ್ಭಗುಡಿ ದಾರಿ ಇರ್ತೈತಿ. ಮತ್ತ ಇಲ್ಲಿ ಗಂಟ್ಲು ಅನ್ನೋದು ಸಹ ಒಂದು ಗರ್ಭಗುಡಿ ದಾರಿ ತರನ ಐತಿ. ಮತ್ ಮುಂದೆ ಹೋದ್ರೆ ಆ ಗುಡಿ ಒಳಗೆ ಒಂದು ಗದ್ದಿಗೆ ಇರ್ತೈತಿ. ಇಲ್ಲಿ ನಮ್ಮ ಆತ್ಮ ಒಂದು ವಿಶ್ವಾಸ ಅಂತ ಇರ್ತೈತಿ. ಆ ಗದ್ದಿಗೆ ಮೇಲೆ ಒಂದು ಮೂರ್ತಿ ಇರ್ತೈತಿ. ಇಲ್ಲಿ ನಂಬಿಕೆ ಅನ್ನೋವಂಥ ಮೂರ್ತಿ ಇರ್ತೈತಿ. ಆದ್ರೆ ನಾವು ಮಾಡೋದಿಷ್ಟ, ಗುಡಿ ಒಳಗೆ ಹೋಗಿ ಬೇಡ್ಕೊಳ್ಳೋದು ಏನಂದ್ರೆ ಎಲ್ಲ ಒಳ್ಳೆ ಒಳ್ಳೆ ವಿಚಾರನ ಬೇಡ್ಕೊಂತೀವಿ. ಅಲ್ಲಿ ಉದಿರಿ ಕಡ್ಡಿ ಹಚ್ತೀವಿ, ಮತ್ತೆ ಇಲ್ಲಿ ಹೊರಗೆ ಬಂದ್ರೆ ಬೀಡಿ ಹಚ್ತೀವಿ. ಅಲ್ಲಿ ಲೋಭನ ಹಾಕ್ತಿವಿ, ಮತ್ತೆ ಅಲ್ಲಿ ಕೂತಷ್ಟು ಹೊತ್ತು ನಾವು ಒಳ್ಳೆ ವಿಚಾರಗಳನ್ನ ಮಾಡ್ತೀವಿ. ಹೊರಗೆ ಬಂದ ತಕ್ಷಣ ನಾವು ಕೆಟ್ಟ ವಿಚಾರ ಮಾಡ್ತೀವಿ. ಅಲ್ಲಿ ಹಾಲಿನ ಅಭಿಷೇಕ ಮಾಡ್ತೀವಿ, ಹೊರಗೆ ಬಂದ ತಕ್ಷಣ ಇಲ್ಲಿ ಹಾಲಿನ ಅಭಿಷೇಕ ಮಾಡ್ತೀವಿ. ಮತ್ತ ಅಲ್ಲಿ ಕೂತಷ್ಟು ನನ್ನ ಮಕ್ಕಳು ಮರಿನ ಚಲೋ ಇಡಪ್ಪ, ನನ್ನ ಮಂದಿ ಎಲ್ಲ ಬಳಗ ಚಲೋ ಮಾಡಪ್ಪ, ನನ್ನ ಕಳ್ಳು ಬಳಿ ಚಲೋ ಇಡ ಅಂತ ಒಳ್ಳೊಳ್ಳೆ ವಿಚಾರಗಳನ್ನು ಬೇಡ್ತೀವಿ. ಮತ್ತು ಹೊರಗೆ ಬಂದಷ್ಟ ನಾವು ಯಾರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಅಂದ್ರ ಇವತ್ತಿನ ಈ ಸಮಾಜದೊಳಗಿನ ಕೆಲವೊಂದಿಷ್ಟು ಮನಸ್ಥಿತಿಗಳು, ಸಮಾಜನ ಅನ್ನೋದು ತಪ್ಪೈತಿ. ಸಮಾಜದೊಳಗ ಕೆಲವೊಂದಿಷ್ಟು ಮನಸ್ಥಿತಿಗಳು ಹೆಂಗಾಗ್ಬಿಟ್ಟವು ಅಂತಂದ್ರ, ಸಮಾಜ ಅನ್ನೋದ್ರೊಳಗನ ಅಡಿಗೆ ಐತಿದ್. ಸಮಾಜ ಅನ್ನುವಂಥ 3 ಅಕ್ಷರದೊಳಗ 1ನೇ ಅಕ್ಷರ 2ನೇ ಅಕ್ಷರ ಸಮನಾಗಿದ್ರೆ ಬಹಳ ಚಂದ. ಇದು ಸಮನಾಗಿದ್ರೆ ಹೆಂಗಾಕತಿ ಅಂದ್ರೆ 2ನೇ ಅಕ್ಷರ 3ನೇ ಅಕ್ಷರ ಐತಿ ನೋಡ್ರಿ ಮಜಾ. 1ನೇ ಅಕ್ಷರ 2ನೇ ಅಕ್ಷರ ಸಮ ಆಗುತ್ತೆ. ಸಮನಾಗಿ ಎಲ್ಲರಿದ್ರು ಬಹಳ ಮಜಾ ಆಗಿರ್ತೈತಿ. ಅದು 2ನೇ ಅಕ್ಷರ 3ನೇ ಅಕ್ಷರ ಸೇರಿಸಿ ಮಜಾ. ಮತ್ತ ಭಾವೈಕ್ಯತೆಯಿಂದಿಲ್ಲ, ಸಮನಾಗಿ ಕಾಣಲಿಲ್ಲ, ನಾವು ಒಬ್ಬರೊಬ್ಬರು ಪ್ರೀತಿ ವಿಶ್ವಾಸದಿಂದ ನಾವು ನಡಿಲಿಲ್ಲ ಅಂತಂದ್ರೆ 1ನೇ ಅಕ್ಷರ 3ನೇ ಅಕ್ಷರ ತಗೊಳ್ರಿ, ಸಜಾ ಆಕತಿ. ಸಜಾ. ಮತ್ತ ಇವೆಲ್ಲವನ್ನು ನಾವು ಅಳವಡಿಸ್ಕೊಂಡು ಹೊಂಟಾಗಿ ಏನಾಕತಿ ಅಂದ್ರ 3ನೇ ಅಕ್ಷರದಿಂದ 2ನೇ ಅಕ್ಷರಕ್ಕೆ ಬರ್ರಿ, ಜಮಾ ಆಕತಿ. ಏನಾಕತಿ ಜಮಾ? ನಾವು ಮಾಡಿದ ಪುಣ್ಯ, ನಾವು ಮಾಡಿದ ಕೆಲಸ, ನಾವು ಮಾಡಿದ ದಾರಿ, ಧರ್ಮದ ದಾರಿ ಒಳಗೆ ಏನ್ ನಡಿತೀವಿ ಅವೆಲ್ಲ ಜಮಾ ಹಾಕೋವಂತ. ಆದ್ರೆ ಇಷ್ಟೆಲ್ಲ ವಿಚಾರಗಳನ್ನ, ಕಾರ್ಯಕ್ರಮಗಳನ್ನ, ಇಷ್ಟೆಲ್ಲ ಒಳ್ಳೆ ಒಳ್ಳೆ ಸಂದೇಶಗಳನ್ನ ಎಲ್ಲಾ ಪರಮ ಪೂಜ್ಯರ ಆಶೀರ್ವಚನವನ್ನು ಕೇಳಿದ್ರು ಮತ್ತು ಗುರುಗಳು ಹೇಳ್ದಂಗೆ ನಾವು ಇನ್ನೂ ಬದಲಾಗಲಿಲ್ಲ ಅಂತಂದ್ರೆ ಈ ಎಲ್ಲಾ ಕಾರ್ಯಕ್ರಮಗಳು ಮಾಡಿದ್ರು ವ್ಯರ್ಥ. ಅದಕ್ಕೆ ತಾವೆಲ್ಲರೂ ಸೇರಿ ಇವತ್ತಿನ ಈ ಎಲ್ಲ ಪರಮ ಪೂಜ್ಯರ ಸಮ್ಮುಖದೊಳಗೆ ಒಂದು ಸಂಕಲ್ಪ ಮಾಡೋಣ. ಈ ಕಾರ್ತಿಕ ಮಾಸದೊಳಗ ನಾವೆಲ್ಲ ಇಂಥ ಪುಣ್ಯ ಕ್ಷೇತ್ರದೊಳಗ ಭಾಗವಹಿಸಿದ್ವಿ. ನನ್ನ ಮನಸ್ಸಾಕ್ಷಿಗೆ, ನನ್ನ ಆತ್ಮ ಸಾಕ್ಷಿಗೆ ವಿರುದ್ಧವಾದಂತ ಒಂದು ಗುಣವನ್ನ ಇವತ್ತಿನಿಂದ ಯಾವುದೇ ಕಾರಣಕ್ಕೂ ನಾನು ಅದನ್ನ ತ್ಯಜಿಸ್ತೀನಿ. ಅದನ್ನ ವಾಪಸ್ ಆ ದಾರಿ ಒಳಗೆ ನಾನು ಎಂದೂ ನಡೆಯಲ್ಲ ಅನ್ನುವಂತ ಮಾತು ನಿಮ್ಮ ಮನಸ್ಸಿಗೆ ನೀವು ಪ್ರಮಾಣ ಮಾಡಿಕೊಂಡ್ರೆ ಸಾಕು. ಮುಂದಿನ ಕಾರ್ತಿಕ ಅನ್ನೋದ್ರೊಳಗ ನಿಮ್ಮ ಮನೆಯೊಳಗನು ಬೆಳಕನ್ನ ಸದ್ಗುರು ಕೊಡ್ಲಿ ಅನ್ನುವಂತ ಮಾತು. ಯಾಕಂದ್ರೆ ಒಂದು ಮಠಕ್ಕೆ ಬಂದೀವಿ ಅಂತಂದ್ರೆ ಘಟ ಸ್ವಚ್ಛ ಮಾಡ್ಕೊಳಕ ಮಠಕ್ಕೆ ಬರ್ಬೋಗ್ಬಿಟ್ರೆ ಹಠದಿಂದ ನಾನೇನಾದ್ರು ಮಾಡೇದಿರ್ನಿ ಅನ್ನೋಂತ ಒಂದು ಚಟ ಇಟ್ಕೊಂಡು ಬರಬಾರ್ದು. ಅದಕ್ಕೆ ಘಟ ಮಠಕ್ಕೆ ಬಂದ ನಾವು ಹಠದಿಂದ ಗುರುಗಳು ಅಥವಾ ಹಠದಿಂದ ಏನಾದ್ರು ಪರೀಕ್ಷೆಗಳನ್ನು ಮಾಡುವಂತ ಕೆಲಸಗಳು ಇರ್ತಾವಲ್ಲ, ಅಂತವಾಗ ಒಬ್ಬ ಸ್ವಾಮಿಗಳು